ಉಡುಪಿ ಜಿಲ್ಲೆಯಲ್ಲಿ ಎರಡನೇ ಶೂಟರ್ ಪ್ರಕರಣ ನಡೆದಿರುವಂಥದ್ದು. ಇವತ್ತು ಶಿರುವದ ಮುದ್ರಂಗಡಿ ಪೇಟೆಯಲ್ಲಿ ಶೂಟರ್ ಪ್ರಕರಣ ಆಗಿರುವಂಥದ್ದು. ನನ್ನ ಅದೇ ಸ್ಥಳದಲ್ಲಿದ್ದೇನೆ. ಡೇವಿಡ್ ಡಿಸೋಜಾ ಎಂಬುವರ ಮೇಲೆ ಶೂಟೌಟ್ ಆಗಿರುವಂಥದ್ದು. ಅವರು ಏನು ಆಸ್ಪತ್ರೆ ಸಾಗಿಸುವಷ್ಟರಲ್ಲಿ ಅವರು ಸಾವನ್ನಪ್ಪಿದ್ದಾರೆ. ನೋಡ್ತಾ ಇರ್ಬೋದು, ಘಟನಾ ಸ್ಥಳದಿಂದ ನಾವು ಪ್ರತ್ಯಕ್ಷವಾಗಿ ತೋರಿಸ್ತಾ ಇದ್ದೇವೆ. ಇಲ್ಲಿ ಇದೇ ಏನು ವೈಟ್ ತಾರ್ ಏನು ನಿಂತಿದೆ, ಅಲ್ಲೇ ಡೇವಿಡ್ ಡಿಸೋಜನನ್ನ ಅವರ ಮೇಲೆ ಗುಂಡು ಹಾರಿಸಿ ಅವರನ್ನು ಕೊಲೆ ಮಾಡಲಾಗಿರುವಂಥದ್ದು. ನೋಡ್ತಾ ಇರ್ಬೋದು, ವೈಟ್ ಏನು ತಾರ್ ಇದೆ, ಅದರ ಹಿಂದೆ ಪ್ರಿನ್ಸ್ ಅಂತ ಏನು ಲೋಗೋ ಇರುವಂಥದ್ದು. ಅವರು ಪ್ರಿನ್ಸ್ ಅಂತ ಹೇಳಿ ಇಲ್ಲಿ ಫೇಮಸ್ ಆಗಿರುವಂಥದ್ದು. ನೋಡ್ತಾರೆ ಸದ್ಯಕ್ಕೆ ಬೆರಳ ಚಿತ್ರಣ ಇರ್ಬೋದು, ಸೋಕೋ ಟೀಮ್ ಏನಿದೆ ಸದ್ಯಕ್ಕೆ ಸ್ಥಳದಲ್ಲಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. SP ಹಾಗೂ IG ಅವರು ಕೂಡ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ತೆರಳಿರುವಂಥದ್ದು. ಮುಖ್ಯವಾಗಿ ಘಟನೆಯನ್ನು ಒಂದು ಏನು ಮೆಲುಕು ಹಾಕ್ತಾ ನೋಡಬೇಕಾದ್ರೆ, ಬಲಬದಿ ಏನು ಕಾಣ್ತಾ ಇದೆ, ಬಲಬದಿಯ ಪೇಟೆಯಿಂದ ನೇರವಾಗಿ ಇಬ್ಬರು ಏನು ದುಷ್ಕರ್ಮಿಗಳೇನಿದ್ದಾರೆ ಅವ್ರು ನೇರವಾಗಿ ಎದುರು ಕಾಣ್ತಾ ಇದೆ, ಆ ರಸ್ತೆಯಿಂದ ನೇರವಾಗಿ ಬರ್ತಾರೆ. ಬಂದ ನಂತರದಲ್ಲಿ ಏನು ತಾರ್ ಬಳಿ ಏನು ಡೇವಿಡ್ ಡಿಸೋಜ್ ಏನಿದ್ದಾನೆ, ಹತ್ತಿರದಲ್ಲಿ ಒಂದು ಅವರ ಶಾಪ್ ಏನಿದೆ, ಪ್ರಿನ್ಸ್ ಎಂಟರ್ಪ್ರೈಸಸ್ ಅನ್ನೋವಂಥದ್ದು, ಆ ಕಾಂಟ್ರಾಕ್ಟ್ ರಿಲೇಟೆಡ್ ಕಚೇರಿ ಅದು. ಅಲ್ಲಿಂದ ನೇರವಾಗಿ ಸಂಜೆ 3-3:30 ಹೊತ್ತಿಗೆ ಸಾಮಾನ್ಯವಾಗಿ ಅದೇ ಸಮಯದಲ್ಲಿ ಹಾಗೆ ತೆರಳಿ ಕಾರ್ ಹತ್ತಿ ಕೂತು ನಂತರದ ಹೋಗುವಂಥದ್ದು ಅವರದ್ದು ದಿನಚರಿ. ಹಾಗಾಗಿ ಅವ್ರ ಕಚೇರಿ ಮುಗಿಸಿ ಆ ಕಾರ್ ಬಳಿ ಹೋಗಿ ಕೂತಾ ಇರುವ ಸಮಯದಲ್ಲಿ ನೇರವಾಗಿ ಇಬ್ಬರು ದುಷ್ಕರ್ಮಿಗಳು ನೇರವಾಗಿ ಆ ಕಾರ್ ಬಳಿಯೇ ಬಂದು ನೇರವಾಗಿ ಕ್ಲೋಸ್ ಅಪ್ ಆಗಿ, ಅಂದರೆ ಡೋರ್ನ ಕೂದಲ ಹಂತದಲ್ಲಿ ಸುಮಾರು ಹತ್ತಿರ ನಿಂತ್ಕೊಂಡು ನೇರವಾಗಿ ಶೂಟ್ ಮಾಡ್ತಾರೆ. ಒಂದು ಗುಂಡು ನೇರವಾಗಿ ಏನು ಮಿಸ್ಫೈರ್ ಆಗುತ್ತೆ, ಅದು ನೇರವಾಗಿ ಗಾಜಿಗೆ ತಾಗುತ್ತೆ. ನಂತರದ ಇನ್ನೊಂದು ಶೂಟ್ ಮಾಡ್ತಾರೆ, ಅದು ನೇರವಾಗಿ ಅವರ ತಲೆಗೆ ಹೋಗಿರುವಂಥದ್ದು. ಆಗ ಸ್ಥಳದಲ್ಲೇ ಅವರ ಜೊತೆ ಅವರ ಕಚೇರಿಯ ಮಹಿಳಾ ಸಿಬ್ಬಂದಿ ಕೂಡ ಇರ್ತಾರೆ. ಅವರು ಬೊಬ್ಬೆ ಹಾಕ್ತಾರೆ, ಸಾಯಿಸಿದ್ರು ಅನ್ನೋ ರೀತಿಯಲ್ಲಿ ತುಳುವಲ್ಲಿ ಬೊಬ್ಬೆ ಹಾಕ್ತಾರೆ. ಹಾಗಾಗಿ ಈ ಅಕ್ಕಪಕ್ಕದಲ್ಲಿ ಸಾಲು ಮಳಿಗೆಗಳಿರುವಂಥದ್ದು. ಎಲ್ಲರೂ ಕೂಡ ಅದು ಕೂಡ ಸಂಜೆಯ ಸಮಯ, ಶಾಲಾ ಮಕ್ಕಳು ಕೂಡ ಈ ಸಮಯದಲ್ಲಿ ಇಲ್ಲಿ ಮನೆಗೆ ತೆರಳ್ತಾ ಇರ್ತಾರೆ. ಎಲ್ಲ ಶಾಲಾ ಮಕ್ಕಳು ಏನು ಇಲ್ಲಿನ ಸಾರ್ವಜನಿಕರೆದುರಿಗೆ ಒಂದು ಶೂಟ್ ಮಾಡಿ ಕೊಂದಿರುವಂಥದ್ದು ಬಹಳಷ್ಟು ದುರ್ದೈವ ಅಂತ ಹೇಳ್ಬೋದು. ಉಡುಪಿ ಜಿಲ್ಲೆಯಲ್ಲಿ ಎರಡನೇ ಶೂಟರ್ ಆಗಿರುವಂಥದ್ದು. ಎರಡು ಕೂಡ ಒಂದು ಏನು ಸ್ನೇಹಿತರ ನಡುವೆ ಆಗಿರುವಂಥದ್ದು. ಇದು ಈಗ ಏನು ಒಂದು ಉದ್ಯಮದ ಏನು ಭಿನ್ನಾಭಿಪ್ರಾಯವೋ ಅಥವಾ ಯಾವ ದ್ವೇಷದ ಹಿನ್ನೆಲೆಯೋ ಶೂಟ್ ಆಗಿರುವಂಥದ್ದು. ಸದ್ಯಕ್ಕೆ ಮಾಹಿತಿ ಇನ್ನಷ್ಟು ಖಚಿತವಾಗಬೇಕಾಗಿದೆ. ಮೇಲ್ನೋಟಕ್ಕೆ ನಾವು ಪರಿಶೀಲನೆ ಮಾಡ್ತಾ ಹೋದಾಗ ಅವರು ಬಹಳಷ್ಟು ಏನು ಒಂದು ಉದ್ಯಮದ ಜೊತೆಗೆ ಕಾಂಗ್ರೆಸ್ ಮುಖಂಡ ಕೂಡ ಹೌದು, ಮಾಜಿ ಪಂಚಾಯತ್ ಈ ಭಾಗದ ಮಾಜಿ ಅಧ್ಯಕ್ಷ ಕೂಡ ಹೌದು. ಆ ಸಮಯದಲ್ಲಿ ಬಹಳಷ್ಟು ಏನು ಉದ್ಯಮದಲ್ಲೂ ಕೂಡ ಕೈ ಹಾಕಿದ್ರು. ಪ್ರಿನ್ಸ್ ಅನ್ನುವಂಥ ಬಸ್ ಉದ್ಯಮದಲ್ಲಿ ಅವರು ತೊಡಗಿಕೊಂಡಿದ್ರು. ಹಾಗಾಗಿ ಬಹಳಷ್ಟು ಇಲ್ಲಿ ಭಾಗದಲ್ಲಿ ಅವರು ಖ್ಯಾತಿಯನ್ನು ಗಳಿಸಿದ್ರು. ಅದ್ರ ಜೊತೆಗೆ ಅವರು ಒಂದು ನಾಗಾರ್ಜುನ ಒಂದು UPCL ಒಂದು ಏನು ಹೋರಾಟದಲ್ಲೂ ಅವರು ಕೂಡ ಬಹಳಷ್ಟು ವರ್ಷಗಳ ಕಾಲ ತೊಡಗಿಕೊಂಡಿದ್ರು. ಆನಂತರದಲ್ಲಿ ಏನು ಹೋರಾಟದಲ್ಲಿದ್ದರು ಅವರಿಗೂ ಅವರ ವಿರುದ್ಧವೇ ನಿಂತ್ಕೊಂಡು ಗನ್ ಸೋರಿಸಿ ಅವರನ್ನು ಬೆದರಿಸುವಂಥ ಒಂದು ಕಾರ್ಯವನ್ನು ಮಾಡಿದ್ರು. ಹಾಗಾಗಿ ಬಹಳಷ್ಟು 14 ಪ್ರಕರಣಗಳು ಅವರ ವಿರುದ್ಧ ಸದ್ಯಕ್ಕೆ ಇರುವಂಥದ್ದು. ಒಂದು ಬಹಳಷ್ಟು ವರ್ಷಗಳ ಹಿಂದೆ ಒಂದು ಪಾದ್ರಿಯ ಬೆದರಿಕೆ ನಂತರದಲ್ಲಿ ಅವರು ಸುಸೈಡ್ ಮಾಡ್ಕೊಂಡಿದ್ದು. ಆ ಸಮಯದಲ್ಲಿ ಅವರ ಮೇಲೂ ಪ್ರಕರಣ ದಾಖಲಾಗಿತ್ತು. ನಂತರದಲ್ಲಿ ಅವರು UPCL ಕಾಂಟ್ರಾಕ್ಟನ್ನು ತೆಗೆದುಕೊಂಡು ಈ ಭಾಗದ ಏನು ಮುದ್ರಂಗಡಿ ಏನು ಪೇಟೆ ಏನಿದೆ ಬಹಳಷ್ಟು ಬೆಳವಣಿಗೆ ಡೆವಲಪ್ಮೆಂಟ್ ಮಾಡಲಿಕ್ಕೆ ಅವರು ಅವಿರತ ಪ್ರಯತ್ನ ಮಾಡ್ತಾಯಿದ್ರು. ಬಹಳಷ್ಟು ಆ ಹಿನ್ನೆಲೆಯಲ್ಲಿ ಒಂದು ಉದ್ಯಮದ ಹಿನ್ನೆಲೆಯಲ್ಲಿ ಅಥವಾ ಈ ರೀತಿಯ ಕಾಂಟ್ರಾಕ್ಟ್ ಹಿನ್ನೆಲೆಯಲ್ಲಿಯೋ ಈ ದ್ವೇಷ ಇರ್ಬೋದು ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಇನ್ನೊಂದು ಜೊತೆಗೆ ಅವರು ಮೋದಿ ವಿರುದ್ಧ ಬಹಳಷ್ಟು ಮೋದಿ ವಿರುದ್ಧದ ಬಹಳಷ್ಟು ವಾಟ್ಸಪ್ ಸ್ಟೇಟಸ್ಗಳನ್ನು ಹಾಕ್ಕೊಂಡಿದ್ರು. ಆ ಹಿನ್ನೆಲೆಯಲ್ಲಿ ಎಲ್ಲಾದರೂ ಶೂಟ್ ಮಾಡಲಾಯಿತಾ ಅನ್ನುವಂಥದ್ದು. ಇನ್ನೊಂದು UP ಆ ಭಾಗದ ಏನು ನಿವಾಸಿಗಳು ಇರ್ಬೋದು, UP ಮೂಲದವರು ಏನೋ ಶೂಟ್ ಮಾಡಿದಾರಾ ಅನ್ನುವಂಥದ್ದು. ಯಾಕಂದರೆ ಬಹಳಷ್ಟು ಕಾಂಟ್ರಾಕ್ಟ್ಗಳನ್ನು ತೆಗೆದುಕೊಳ್ತಾ ಇದ್ರು. UPCLನಿಂದ ಬಂದಂಥ ಬಹಳಷ್ಟು ಕಾಂಟ್ರಾಕ್ಟ್ಗಳನ್ನು ಹಣವನ್ನು ವಿನಿಯೋಗ ಮಾಡ್ತಾಯಿದ್ರು. ಜೊತೆಗೆ ರಿಯಲ್ ಎಸ್ಟೇಟ್ ಇರ್ಬೋದು, ಬೇರೆ ಬೇರೆ ಉದ್ಯಮಗಳಲ್ಲಿ ಅವರು ತೊಡಗಿಕೊಳ್ತಾ ಇದ್ರು. ಹೀಗಾಗಿ ಎಲ್ಲಿ ಯಾವ ಮೂಲದಿಂದ ದ್ವೇಷ ಇತ್ತು ಅನ್ನುವಂಥದ್ದು ಇನ್ನಷ್ಟೇ ಪರಿಶೀಲನೆ ಮಾಡಬೇಕಾಗಿದೆ. ಬಹಳಷ್ಟು 2 ಶೂಟರ್ ಪ್ರಕರಣ ಆಗಿರುವಂಥದ್ದು. ಸದ್ಯಕ್ಕೆ ಆ ಜೀಪ್ ತಾರ್ ಏನಿದೆ ಅವರ ತಾರದ ಬಳಿಯೇ ಈ ಪರಿಶೀಲನೆ ಮಾಡಲಾಗ್ತದೆ. ಬಹಳಷ್ಟು ಕ್ಲೋಸ್ ಶಾಟಲ್ಲಿ ಅವರಿಗೆ ಶೂಟ್ ಮಾಡಿರೋದು ನೋಡ್ತಾ ಇರ್ಬೋದು. ಗಾಜು ಕೂಡ ಹೊಡೆದಿರುವಂಥದ್ದು. ಫಸ್ಟು ಏನು ಬುಲೆಟ್ ಏನಿದೆ ಅದು ಗಾಜಿಗೆ ತಾಗಿದೆ. ನಂತರದಲ್ಲಿ ಬ್ಯಾಕ್ ಟು ಇನ್ನೊಂದು ಫೈರನ್ನು ಮಾಡಿದ್ದಾರೆ. ಆ ಫೈರ್ ನೇರವಾಗಿ ಅವರ ತಲೆಗೆ ಬಿದ್ದಿರುವಂಥದ್ದು. ನಂತರದಲ್ಲಿ ಅವರು ಹೊರಗೆ ಬಂದು ತಾರ್ನ ಹಿಂಬದಿ ಹೋಗಿ ಅಲ್ಲಿ ರಕ್ತದ ಮಡುವಿನಲ್ಲಿ ಬಿದ್ದಿರುವಂಥದ್ದು. ಸದ್ಯ ಪೇಟೆಯಲ್ಲಿ ಬಹಳಷ್ಟು ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ಯಾಕಂದರೆ ಎಲ್ಲರೂ ಕೂಡ ಬಹಳಷ್ಟು ಜನಜಂಗುಳಿ ಇರುವಂತಹ ಪ್ರದೇಶ ನೋಡ್ತಾ ಇರ್ಬೋದು. ಪೇಟೆ ಇದು ಒಂದು ಚರ್ಚ್ ಕೂಡ ಇರುವಂಥದ್ದು. ಚರ್ಚ್ ಮತ್ತು ಪೇಟೆ ಬಹಳಷ್ಟು ಮಳಿಗೆಗಳು, ಶಾಲೆಗಳು ಇರುವಂಥದ್ದು, ಶಾಲಾ ಮಕ್ಕಳು ಓಡಾಡುವಂಥ ಸ್ಥಳ ಇದು. ಇಂಥ ಸಮಯದಲ್ಲಿ ಬಹಳಷ್ಟು
ಎಕ್ಸ್ಪರ್ಟ್ ಏನು ದುಷ್ಕರ್ಮಿಗಳಿರಬೇಕು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಯಾಕಂದರೆ ಅಷ್ಟು ಎಲ್ಲರೂ ವಸತಿ ನಿಬಿಡ ಪ್ರದೇಶದಲ್ಲೇ ಬಂದು ಈ ರೀತಿ ಶೂಟ್ ಮಾಡಬೇಕಾದ್ರೆ ಭಾಳಷ್ಟು ಅವರು ಎಕ್ಸ್ಪರ್ಟ್ ಆಗಿರೋ ನುರಿತ ಶೂಟ್ ಮಾಡುವಂತಹ ಆರೋಪಿಗಳಾಗಿರಬೇಕು ಅನ್ನುವಂಥದ್ದು ಪ್ರಾಥಮಿಕವಾಗಿ ನಮಗೆ ಮಾಹಿತಿ ಸಿಗ್ತಾ ಇರುವಂಥದ್ದು. ನೋಡ್ತಾ ಇರ್ಬೋದು, ಪೇಟೆಯಲ್ಲಿ ಭಾಳಷ್ಟು ಆತಂಕದ ವಾತಾವರಣ ಇರುವಂಥದ್ದು ಮತ್ತು ಈ ಭಾಗದಲ್ಲಿ ಸ್ಥಳೀಯರಿಗೆ ಭಾಳಷ್ಟು ಆತ್ಮೀಯರಾಗಿದ್ದರು. ಯಾಕಂದರೆ ಭಾಳಷ್ಟು ಡೆವಲಪ್ಮೆಂಟ್ಗಳನ್ನು ಮಾಡ್ತಾ ಇದ್ರು. ಮುದರಂಗಡಿ ಭಾಗದಲ್ಲಿ ರಕ್ತದಾನ ಇರ್ಬೋದು, ಬೇರೆ ಬೇರೆ ಅವರು ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಕೊಳ್ತಾ ಇದ್ರು. ಹೀಗಾಗಿ ಎಲ್ರಿಗೂ ಅಚ್ಚುಮೆಚ್ಚಿನ ಅವರಾಗಿದ್ದರು. ಪ್ರಿನ್ಸ್ ಅಂತೇಳಿ ಅವರು ಭಾಳಷ್ಟು ಫೇಮಸ್ ಆಗಿದ್ದರು. ಸದ್ಯ 14 ಪ್ರಕರಣಗಳು ಅವರ ಮೇಲಿದೆ. ಆ 14 ಪ್ರಕರಣಗಳು ಮತ್ತು ಒಂದು ಪಾದ್ರಿಯಾಗಿ ಬೆದರಿಕೆ ಹಾಕಿ ಅವರು ಇವರ ಮೇಲೆ ಪ್ರೊವೋಕ್ ಮಾಡಿದಂತಹ ಈ ಪ್ರಕರಣ ಕೂಡ ಅವರ ಮೇಲೆ ದಾಖಲಾಗಿರುವಂಥದ್ದು. ತದನಂತರದಲ್ಲಿ ಅವರು ಅಲ್ಲಲ್ಲಿ ಗಣಗಳನ್ನು ತೋರಿಸಿ ಬೆದರಿಸುವಂತಹ ಕಾರ್ಯವನ್ನು ಮಾಡ್ತಾ ಇದ್ರು ಅಂತ ಮಾಹಿತಿ ಸಿಗ್ತಾ ಇದೆ. UPSL ಹೋರಾಟದಲ್ಲಿದ್ದರು. ನಂತರದ ಅವರ ವಿರುದ್ಧ ತಿರುಗಿ ನಂತರದಲ್ಲಿ UPSLನ ಕಾಂಟ್ರಾಕ್ಟ್ಗಳನ್ನು ತೆಗೆದುಕೊಂಡು ಈ ಭಾಗದಲ್ಲಿ ಅವರು ಡೆವಲಪ್ಮೆಂಟ್ಗಳನ್ನು ಮಾಡ್ತಾ ಇದ್ರು ಅನ್ನುವಂಥದ್ದು ಸದ್ಯಕ್ಕೆ ನಮಗೆ ಸಿಗ್ತಾ ಮಾಹಿತಿ ಇದೆ. ಭಾಳಷ್ಟು ಈ ಭಾಗದ ಸ್ಥಳೀಯರು ಹೇಳೋ ಪ್ರಕಾರ ಭಾಳಷ್ಟು ದೊಡ್ಡ ಲಾಸ್ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಭಾಳಷ್ಟು ಈ ಭಾಗಕ್ಕೆ ಫಂಡ್ಗಳನ್ನು ತಂದು ಡೆವಲಪ್ಮೆಂಟ್ಗಳನ್ನು ಮಾಡ್ತಾ ಇದ್ರು ಅನ್ನೋಂಥದ್ದು ಈ ಭಾಗದ ನಿವಾಸಿಗಳು ಹೇಳಿಕೊಂಡಿರುವಂಥದ್ದು. ಸದ್ಯ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಈ ಪ್ರಕರಣಕ್ಕೆ ಭಾಳಷ್ಟು ಒತ್ತುವನ್ನು ಕೊಟ್ಟು ಆರೋಪಿಗಳನ್ನು ಹೆಡೆಮುರಿ ಕಟ್ಟುವಂತಹ ಚಾಲೆಂಜ್ ಕೂಡ ಸದ್ಯಕ್ಕೆ SP ಅವರ ಮೇಲೆ ಇರುವಂಥದ್ದು ನೋಡ್ತಾ ಇರ್ಬೋದು. ಏನು ಸ್ಥಳದಲ್ಲಿ ಸೋಕೋ ಟೀಮ್ ಇರ್ಬೋದು ಮತ್ತು ಬೆರಳಚ್ಚು ತಜ್ಞರು ಕೂಡ ಪರಿಶೀಲನೆಯನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಸಂಜೆ ಸುಮಾರು 4 ಹೊತ್ತಿಗೆ ಅವರ ಮೇಲೆ ಫೈರ್ ಆಗಿರುವಂಥದ್ದು. ಚರ್ಚ್ ಬಳಿಯಲ್ಲಿ ಹಾಡುವಾಗಲೇ ಎಲ್ರಿಗೂ 2 ಬಾರಿ ಫೈರ್ ಆಗುವಂಥದ್ದು ಎಲ್ರಿಗೂ ಕೇಳಿರುವಂಥದ್ದು. ಹಾಗಾಗಿ ಸದ್ಯ ಈ ಭಾಗದಲ್ಲಿ ಆತಂಕದ ವಾತಾವರಣ ನಿರ್ಮಾಣ ಆಗಿರುವಂಥದ್ದು. ಆರೋಪಿಗಳ ಪತ್ತೆಗೆ ಟೀಮ್ಗಳನ್ನು ಮಾಡಲಾಗುತ್ತೆ ಅನ್ನುವಂಥದ್ದು ಮಾಹಿತಿಯನ್ನು SP ಅವರು ಈಗಾಗಲೇ ನೀಡಿದ್ದಾರೆ. ಸದ್ಯ ಈ ಭಾಗದಲ್ಲಿ ಪ್ರಿನ್ಸ್ ಎಂಟರ್ಪ್ರೈಸಸ್ ಮೂಲಕ ಎಲ್ಲರಿಗೆ ಅಚ್ಚುಮೆಚ್ಚಾಗಿದ್ದಂತಹ ಏನು ಡೇವಿಡ್ ಡಿಸೋಜಾ ಸದ್ಯ ಅವರೀಗ ಶೂಟೌಟ್ನಲ್ಲಿ ಸಾವನ್ನಪ್ಪಿದ್ದಾರೆ. ಸ್ಥಳೀಯ ಮುಖಂಡರು ಎಲ್ಲರೂ ಬಂದು ಅವರ ಮೃತದೇಹವನ್ನು ಕಂಡು ಸಂತಾಪವನ್ನು ಸೂಚಿಸಿದ್ದಾರೆ. ಕುಟುಂಬ ಕೂಡ ಭಾಳಷ್ಟು ಶಾಕ್ನಲ್ಲಿರುವಂಥದ್ದು. ಹಾಗಾಗಿ ಸದ್ಯ ಇಬ್ಬರು ಆರೋಪಿಗಳು ಇದ್ದಾರೆ ಅನ್ನುವಂಥದ್ದು ಮಾಹಿತಿ ಸಿಗ್ತಾ ಇದೆ. ಮತ್ತೊಬ್ಬ ಎಲ್ಲದು ಓಡಿ ಹೋಗಿದ್ದಾನ ಅನ್ನುವಂಥದ್ದು ಕೂಡ ಅನ್ನುವಂಥದ್ದು ಕೂಡ ಒಂದು ಕ್ವಶನ್ ಮಾರ್ಕ್ ಇರುವಂಥದ್ದು. ಯಾಕಂದರೆ ಇಬ್ಬರು ಬೈಕ್ನಲ್ಲಿ ಬಂದಿದ್ದಾರೆ, ಮತ್ತೊಬ್ಬರು ಎಲ್ಲೋ ಓಡಿ ಹೋಗಿದ್ದಾರೆ, ನಾವು ಕಂಡಾಗಾಯಿತು ಅನ್ನುವಂಥ ಹಿನ್ನೆಲೆಯಲ್ಲಿ ಸ್ಥಳೀಯರು ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಸದ್ಯ ಇಬ್ಬರು ಆರೋಪಿಗಳಿದ್ದರು ಅನ್ನೋಂಥದ್ದು CCTVಯಲ್ಲಿ SP ಅವರಿಗೆ ಮಾಹಿತಿ ಸಿಕ್ಕಿರುವಂಥದ್ದು. ಎಲ್ಲ SP ಇಲ್ಲಿರುವಂಥ ಎಲ್ಲ ಮಳಿಗೆಗಳ CCTVಯನ್ನು ಪೊಲೀಸರು ವಶಕ್ಕೆ ಪಡಿತಾರೆ. DVR ಅನ್ನು ವಶಕ್ಕೆ ಪಡೆದುಕೊಂಡು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಇವತ್ತು ನಾಳೆ ಹೊತ್ತಿಗೆ ಎಷ್ಟು ಟೀಮ್ ಆಗುತ್ತೆ ಮತ್ತು ಯಾವ ರೀತಿಯ ತನಿಖೆ ಹಾದಿ ಇದೆ ಅನ್ನುವಂಥದ್ದು ಮಾಹಿತಿ ಸಿಗುತ್ತೆ. ಸದ್ಯ ಏನು ಶೂಟೌಟ್ ಪ್ರಕರಣ, 2ನೇ ಶೂಟೌಟ್ ಪ್ರಕರಣ, ಅದು ಕೂಡ ಹಾಡುವಾಗಲೇ ಸಂಜೆ ಹೊತ್ತಿಗೆ ಶಾಲಾ ಮಕ್ಕಳು ಎಲ್ಲ ಪೇಟೆಯ ಏನು ನಿವಾಸಿಗಳ ಎದುರಿಗೆ ಈ ರೀತಿ ಆಗಿರುವಂಥದ್ದು. ಸದ್ಯ ಉಡುಪಿಯ ಜಿಲ್ಲೆಯ ಜನರು ಸದ್ಯ ಆತಂಕದಲ್ಲಿರುವಂಥದ್ದು. 2 ಶೂಟೌಟ್ ಪ್ರಕರಣ ಆಗಿರುವಂಥದ್ದು. ಆದಷ್ಟು ಬೇಗ ಆರೋಪಿಗಳನ್ನು ಪತ್ತೆ ಹಚ್ತೇವೆ ಅನ್ನುವಂಥ ಮಾಹಿತಿಯನ್ನು ಈಗ SP ಅವರು ನೀಡಿರುವಂಥದ್ದು. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ಪರೀಕ್ಷೆ ನ್ಯೂಸ್ ಫಸ್ಟ್ ಉಡುಪಿ.